ಒಂದು ಮದುವೆ. ಆ ಒಂದು ಮದುವೆ ಒಂದು ಕುಟುಂಬವನ್ನೇ ನಾಶ ಮಾಡಿದಂಥ ಮದುವೆ. ಆ ಒಂದು ಮದುವೆ ಒಬ್ಬ ಯುವಕನ ಜೀವಕ್ಕೆ ಕುತ್ತಾದಂಥ ಮದುವೆ ಅದು. ಆ ಒಂದು ಮದುವೆ ಒಂದು ವಂಶವನ್ನೇ ನಾಶ ಮಾಡಿದಂಥ ಮದುವೆ ಅದು. ಇವತ್ತಿನ ಕತೆ ನಿಮಗೆ ಕೇಳಿದ ತಕ್ಷಣನೇ ಅನಿಸ್ಬೋದು, ಏನಪ್ಪ ಇಷ್ಟು ಫಿಲ್ಮಿಸ್ಟಿಕ್, ಡ್ರಾಮ್ಯಾಟಿಕ್, ಮತ್ತೆ ಏನು ಇಷ್ಟು ಒಳ್ಳೆ ಮಸಾಲ ಸ್ಪೈಸಿ ಆಗಿರೋ ಕತೆ ಇದೆ ಅಂತ. ಆದರೆ ಕೆಲವೊಂದು ಘಟನೆಗಳು, ಕೆಲವೊಂದು ನೋವು ಹೇಗಂದ್ರೆ ಅದನ್ನ ಅನುಭವಿಸಿರ್ತಾರಲ್ಲ ಅವ್ರಿಗಷ್ಟೇ ಗೊತ್ತು ಆ ಥರ ಪೇನ್ ಏನು ಅಂತ. ಈ ಕತೆನ ನನಗೆ ನನ್ನ ಸ್ನೇಹಿತ ಶೇರ್ ಮಾಡಿದ್ದು. ನಿಮಗೂ ನಿಮ್ಮ ಕತೆ ಶೇರ್ ಅಂತ ಇದ್ದರೆ ಈ ಕೆಳಗಿನ ಜಿಮೇಲ್ಗೆ ನಿಮ್ಮ ಕತೆ ಶೇರ್ ಮಾಡ್ಬೋದು. ಈ ಕತೆ ಬಂದು ಅಭಿ ಅಂತ ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ. ಆತ ಲೈಫಲ್ಲಿ ತುಂಬ ಸೆಟ್ಲ್ ಆಗಿರ್ತಾನೆ. ಇನ್ನೇನು ಮನೆಯಲ್ಲಿ ಸೆಟ್ಲ್ ಆಗಿದ್ದಾನೆ ಮಗ ಅಂತ ಹೇಳ್ಬಿಟ್ಟು ಮದುವೆ ಮಾಡೋಕ್ಕೂ ಓಡಾಡ್ತಿರ್ತಾರೆ. ತುಂಬ ಹುಡುಗಿರನ್ನೂ ನೋಡಿರ್ತಾರೆ. ಅವೊಬ್ಬನೇ ಮಗ ಸೆಟ್ಲ್ ಬೇರೆ ಆಗಿರ್ತಾನೆ, ಬಿಸ್ನೆಸ್ ಮ್ಯಾನ್ ಬೇರೆ. ಇನ್ನು ಹುಡುಗಿ ಹುಡ್ಕಲ್ದೇ ಇರ್ತಾರೆ, ಹುಡುಗಿನೂ ಹುಡುಕ್ತಿರ್ತಾರೆ. ಅವನಿಗೆ ಹೆಂಗಂದರೆ ತುಂಬ ಹುಡುಗಿ ನೋಡಿರ್ತಾನೆ ಅವನು. ತುಂಬ ಹುಡುಗಿ ನೋಡಿದ್ರೂ ಅವ್ನಿಗೆ ಯಾವ ಹುಡುಗಿನೂ ಇಷ್ಟ ಆಗ್ತಿರಲ್ಲ. ಲೈಕ್ ಅವನಿಗೆ ಯಾವ ಥರ ಹುಡುಗಿ ಬೇಕಾಗಿರ್ತಾಳೆ ಅಂದರೆ ಸೆಲ್ಫ್ ಡಿಪೆಂಡೆಂಟ್, ಒಂಥರ ಇಂಡಿಪೆಂಡೆಂಟ್ ಹುಡುಗಿ ಬೇಕಾಗಿರ್ತಾಳೆ ಅವನಿಗೆ, ಅವನ ಥರನೇ. ಹೀಗೆ ನಡೀತಾ ಇರುತ್ತೆ. ಅವ್ರ ಅಪ್ಪ ಅಮ್ಮಂಗೂ ತುಂಬ ಯೋಚನೆ ಬಂದ್ಬಿಟ್ಟಿರುತ್ತೆ, ನನ್ನ ಮಗ ಏನಕ್ಕೆ ಮದುವೆ ಆಗ್ತಿಲ್ಲ, ಏನಕ್ಕೆ ಹೀಗೆ, ಅವನಿಗೇನಾಗಿದೆ ಆ ಥರ. ಆಬ್ವಿಯಸ್ಲಿ ಅಪ್ಪ ಅಮ್ಮಂಗೆ ಕನ್ಸರ್ನ್ ಇರೋದೇನೆ. ಅವ್ರ ಅಪ್ಪ ಅಮ್ಮಂಗೂ ಆ ಕನ್ಸರ್ನ್ ಇತ್ತು. ಹೀಗೆ ನಡೀತಾ ಇರಬೇಕಾದ್ರೆ ಅವನಿಗೆ ಅಚಾನಕ್ಕಾಗಿ ಒಂದಿನ ಒಂದು ಬಿಸ್ನೆಸ್ ಮೀಟ್ ಅಂತ ಒಂದು ಸ್ಟೇಟ್ಗೆ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಆ ಟ್ರಾವೆಲ್ ಮಾಡಬೇಕು ಅಂತ ಮನೇಲಿ ಹೇಳ್ತಾನೆ, ಟ್ರಾವೆಲ್ ಮಾಡ್ತಾನೆ. ಬಿಸ್ನೆಸ್ ಮೀಟ್ ಅಂದರೆ ಒಂದು ಕಂಪ್ನಿ ಜೊತೆ ಟೈ ಅಪ್ ಆಗಬೇಕಾಗಿರುತ್ತೆ. ಆ ಟೈ ಅಪ್ ಆಗಬೇಕಂತ ಇರುತ್ತಲ್ಲ ಆ ಕಂಪ್ನಿ, ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ನೋಡ್ತಾನೆ, ಅಲ್ಲಿ CEO ಇರ್ತಾರೆ. ಆ CEO ಬಂದು ನಮ್ಮ ಕಥಾನಾಯಕಿ. ಆ CEO, ಆ ಕಂಪ್ನಿ CEO ಇರ್ತಾರಲ್ಲ, ಅವ್ರ ಮೇಲೆ ನಮ್ಮ ಅಬ್ಬಿಗೆ ಫುಲ್ ಕ್ರಶ್ ಆಗ್ಬಿಡುತ್ತೆ. ಯಾವ ರೇಂಜಿಗೆ ಅಂದರೆ ಲವ್ ಎಟ್ ಫಸ್ಟ್ ಸೈಟ್. ಮದುವೆ ಆದರೆ ಇದ್ದೇ ಹುಡುಗಿನ ಮದುವೆ ಆಗಬೇಕು ಅಂತ ಅಬ್ಬಿ ಡಿಸೈಡ್ ಮಾಡ್ತಾನೆ. ಡಿಸೈಡ್ ಮಾಡಿಬಿಟ್ಟು ವಾಪಸ್ ಬಂದ ತಕ್ಷಣವೇ ಅವ್ರ ಅಪ್ಪ ಅಮ್ಮಂಗೆ ಹೇಳ್ಬಿಡ್ತಾನೆ, ಅಪ್ಪ ನಾನು ಬಿಸ್ನೆಸ್ ಮೀಟ್ಗಂತ ಹೋಗಿದ್ನಲ್ಲ, ಆ ಕಂಪ್ನಿ CEOನೇ ನಂಗೆ ಇಷ್ಟ ಆಗಿದ್ದಾರೆ. ನಂಗೆ ಏನು ಮಾಡ್ತೀರಾ ನಂಗೆ ಗೊತ್ತಿಲ್ಲ, ನಂಗೆ ಅದೇ ಹುಡುಗಿ ಜೊತೆನೇ ಮದುವೆ ಆಗೋದು, ಇಲ್ಲಾಂದ್ರೆ ನಾನು ಜೀವನದಲ್ಲಿ ಮದುವೆನೇ ಆಗಲ್ಲ ಅಂತ ಅವ್ನು ಹೇಗಂದ್ರೆ ಕಡ್ಡಿ ಮುರಿದಂಗೆ ಹೇಳ್ಬಿಡ್ತಾನೆ. ಅವನು ಕಡ್ಡಿ ಮುರಿದಂಗೆನೇ ಹೇಳ್ಬಿಡ್ತಾನೆ ಅವನು. ಹೇಳಿದ ತಕ್ಷಣ ಅವ್ರ ಅಪ್ಪಗೂ ಖುಷಿ ಆಗುತ್ತೆ, ಏನೋ ಮಗ ಇಷ್ಟಪಟ್ಟಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಅವರ ಹೆಂಡತಿ ಜೊತೆ ಮಾತಾಡ್ತಾರೆ. ಅಲ್ಲಿ ಅವ್ರ ಹೆಂಡ್ತಿನೂ ಇರಲಿ, ಮಗನ ಖುಷಿನೇ ನಮ್ಮ ಖುಷಿ ಅಂತ ಹೇಳ್ಬಿಟ್ಟು ಇಬ್ಬರು ಏನು ಮಾಡ್ತಾರೆ, ಅವ್ರ ಫ್ಯಾಮಿಲಿನ ಹೋಗಿ, ಅಂದರೆ ಅವ್ರ ಅಪ್ಪ ಅಮ್ಮನ, ಆ CEO ಇರ್ತಾರಲ್ಲ ಅವ್ರ ಅಪ್ಪ ಅಮ್ಮನ ಭೇಟಿ ಮಾಡ್ಬಿಟ್ಟು ಬರ್ತಾರೆ. ಹೀಗೆ ನನ್ನ ಮಗ ಹೀಗೆ ಬಿಸ್ನೆಸ್ ಮ್ಯಾನು, ಇಬ್ಬರದು ರಿಚ್ ಫ್ಯಾಮಿಲಿನ, ಯಾವ ಪ್ರಾಬ್ಲಮ್ಮು ಆಗಲ್ಲ ಅವ್ರಿಗೆ, ಯಾವ ಪ್ರಾಬ್ಲಮ್ ಆಗಲ್ಲ. ಇಬ್ಬರದು ರಿಚ್ ಫ್ಯಾಮಿಲಿ ಇರುತ್ತೆ. ಎಲ್ಲ ಜಾತಕ ಎಲ್ಲ ನೋಡ್ತಾರೆ. ಆದರೆ ಏನಾಗಿರುತ್ತೆ, ಈ ಸಡನ್ ಇದು ಬ್ಯಾಕ್ ಎಂಡ್ ಸ್ಟೋರಿ ಏನಾಗಿರುತ್ತೆ, ಈ ಅಬ್ಬಿ ಅವ್ರ ಅಮ್ಮ ಇರ್ತಾರಲ್ಲ, ಅವರು ಆ ಹುಡುಗಿ ಜಾತಕ ತಗೊಂಡು ಅವ್ರಿಗೆ ಪರಿಚಯ ಇರೋ ಅಂತ ಒಬ್ಬರು ಪಂಡಿತ್ ಹತ್ರ ಕೇಳಿರ್ತಾರೋ, ಈ ಹುಡುಗಿನ ನನ್ನ ಮಗ ಇಷ್ಟಪಟ್ಟಿದ್ದಾನೆ, ಈ ಹುಡುಗಿನ ಮದುವೆ ಆದರೆ ನನ್ನ ಮಗ ಖುಷಿಯಾಗಿರ್ತಾನ ಇಲ್ಲ ಅಂತ ಹೇಳ್ಬಿಟ್ಟು ಕೇಳಿರ್ತಾರೆ. ಆವಾಗ ಆ ಪಂಡಿತ್ ಹೇಳಿರ್ತಾನೆ, ಇಲ್ಲ, ಇದು ಇವರಿಬ್ರು ಕೊಂಡ್ಲಿ ಮ್ಯಾಚ್ ಆಗಲ್ಲ. ಅಕಸ್ಮಾತ್ ನೀವು ಅಲ್ಲಿ ಮದುವೆ ಮಾಡೋಂಗಿದ್ರು ಅದು ಏನೋ ಒಂದು ಗಂಡಾಂತರದಲ್ಲಿ ಅಂತ್ಯ ಕಾಣುತ್ತೆ ಅಂತ ಹೇಳಿರ್ತಾರೆ. ಅದನ್ನು ಅವರಮ್ಮ ಮಗನ ಮುಂದೆ ಹೇಗೆ ಹೇಳೋದು ಅಂತ ಹೇಳ್ಬಿಟ್ಟು ಮುಚ್ಚಿಟ್ಟಿರ್ತಾರೆ. ಮುಚ್ಚಿಟ್ಟು ಮಗನ ಖುಷಿನೇ ನನ್ನ ಖುಷಿ ಅಂತ ಹೇಳ್ಬಿಟ್ಟು, ಇದೆಲ್ಲ ಈಗಿನ ಕಾಲದಲ್ಲಿ ಯಾರು ನಂಬ್ತಾರೆ ಅಂತ ಹೇಳ್ಬಿಟ್ಟು ಅವರು ಮುಚ್ಚಿಟ್ಬಿಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಎಂಗೇಜ್ಮೆಂಟ್ ಕೂಡ ಆಗ್ಬಿಡುತ್ತೆ. ಎಂಗೇಜ್ಮೆಂಟ್ ಆಗುತ್ತೆ, ನಂಬರ್ ಎಕ್ಸ್ಚೇಂಜ್. ಎಂಗೇಜ್ಮೆಂಟ್ ಆದ ತಕ್ಷಣ ಅದು ಪ್ರೀ ವೆಡ್ಡಿಂಗು, ಆ ವೆಡ್ಡಿಂಗು ಎಲ್ಲ ಸ್ಟಾರ್ಟ್ ಆಗುತ್ತೆ. ಇಬ್ಬರು ಹುಡುಗ ಹುಡುಗಿ ಖುಷಿಯಾಗಿರ್ತಾರೆ. ಮದುವೆ ಕೂಡ ಆಗುತ್ತೆ ಇವ್ರ ಮದುವೆನೂ ಆಗುತ್ತೆ. ಫುಲ್ ಹೇಗೆ ಮದುವೆ ಮಾಡ್ತಾರಂದರೆ ಫುಲ್ಲು ಆ ಲೊಕ್ಯಾಲಿಟಿಯಲ್ಲೇ ಇಷ್ಟು ರಿಚೆಸ್ಟ್ ಮದುವೆ ಆಗಿರಲ್ಲ. ಈ ಮದುವೆನೂ ಆಗ್ತಾರೆ ಅವರು, ಆ ರೇಂಜಿಗೆ ಮದುವೆ ಆಗ್ತಾರೆ ಅವರು. ಮದುವೆ ಆಗಿ ಫಸ್ಟ್ ಡೇ ಗಂಡನ ಮನೆಗೆ ಬರಬೇಕಲ್ಲ ಹುಡುಗಿ. ಗಂಡನ ಮನೆಗೆ ಬಂದಿರ್ತಾಳೆ. ಗಂಡನ ಮನೆಗೆ ಬಂದ ತಕ್ಷಣವೇ ಅವಳಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಅವಳು ಗಂಡನ ಹತ್ರ, ಅಬ್ಬಿ ಹತ್ರ ಹೇಳ್ಕೊತಾಳೆ, ನಂಗೆ ಹೊಟ್ಟೆ ನೋವಾಗಿದೆ, ನಾನು
ಹೀಗೆ ನಮ್ಮ ಮನೆಯಿಂದ ದೂರ ಬಂದು ನಂಗೆ ಅಭ್ಯಾಸ ಇಲ್ಲ, ಸಖತ್ ಮಿಸ್ ಮಾಡ್ಕೊತಾ ಇದೀನಿ ನಾನು ನಮ್ಮ ಅಪ್ಪ ಅಮ್ಮನ ಅಂತ ಹೇಳ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಳು. ಆಯಿತು, ಒಂದು ವಾರ ನಾನು ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದು ಬರ್ತೀನಿ ಅಂತ ಹೇಳ್ತಾಳೆ ಅವಳು ಅಭಿ. ಆವಾಗ ಅಭಿ ಹೇಳ್ತಾನೆ, ಆಯ್ತು ನೀನು ಹೋಗಿಪ್ಪ, ಹೊಸ್ದಲ್ಲ. ಆ ಹುಡುಗನು ಸ್ವಲ್ಪ ಹೆಣ್ಗಳಿರ್ತ ಅವನಿಗೆ, ಹೆಣ್ಗಳಿಂದ ಅವ್ನು ಹೇಳ್ತಾನೆ ಅವಳಿಗೆ, ಹೋಗ್ಬಿಟ್ಪಾ, ಒಂದು ವಾರ ತಾನೇ ಹೋಗ್ಬಿಟ್ಪಾ ಅಂತ ಹೇಳ್ತಾನೆ. ಒಂದು ವಾರ ಅಂತ ಹೇಳಿ ಹೋಗಿರ್ತಾಳೆ ಅವಳು. ಲೈಕ್ ಈವ್ನಿಂಗ್ ಬಿಟ್ಟಿರ್ತಾಳೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಫೋನ್ ಮಾಡ್ತಾಳೆ, ಲೈಕ್ ಸರ್ಪ್ರೈಸ್ ಯಜಮಾನ್ರೆ, ನಿಮಗೋಸ್ಕರ ನಾನೊಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ, ಲೈಕ್ ಹನಿಮೂನ್ ಟ್ರಿಪ್ ಅಂತ. ಅವಾಗ ಅಬ್ಬಿ ಫುಲ್ ಖುಷಿ ಆಗ್ಬಿಡ್ತಾನೆ. ನನ್ನ ಹೆಂಡತಿ ಈ ಥರ ಡ್ರಾಮಾ ಮಾಡಿಬಿಟ್ಟು ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ನನಗೋಸ್ಕರ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದಾಳಲ್ಲ ಅಂತ ಹೇಳ್ಬಿಟ್ಟು ಫುಲ್ ಹ್ಯಾಪಿ ಆಗ್ಬಿಡ್ತಾನೆ ಅವನು. ಹ್ಯಾಪಿ ಆಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ತಾನೆ ಅವನು. ಅವ್ರ ಅಮ್ಮ ಏನು ಹೇಳ್ತಾರೆ, ಅಬ್ಬಿ ಅವ್ರ ಅಮ್ಮ, ಲೈಕ್ ಇವಾಗ ನ್ಯೂಲಿ ವೆಡ್ ಆಗಿದ್ದೀರಾ ನೀವು, ನ್ಯೂಲಿ ಮದುವೆ ಆಗಿದ್ದೀರಾ ನೀವು, ಹಸಿಮೈಲಿ ಜಾಸ್ತಿ ಆಚೆ ಓಡಾಡಬಾರ್ದು ಅಂತ ಹೇಳ್ತಾರೆ ಅವರಮ್ಮ. ಆವಾಗ ಅಬ್ಬಿ ಅದನ್ನು ಅವನ ಹೆಂಡತಿ ಹತ್ರ ಹೇಳ್ಕೊತಾನೆ, ಹಿಂಗೆ ಹೇಳ್ತಾಯಿದ್ರು ಅಮ್ಮ, ಬೇಡ ಹೋಗೋದು ಅಂತ. ಆವಾಗ ಅಬ್ಬಿಯವರ ಹೆಂಡತಿ ಏನು ಹೇಳ್ತಾರಂದರೆ, ಲೈಕ್ ನಾವು ಹನಿಮೂನ್ ಟ್ರಿಪ್ಪಿಗೆಲ್ಲ ಹೋಗ್ತಾ ಇದ್ದೀವಿ, ಹನಿಮೂನ್ ಟ್ರಿಪ್ ಅಂತ ಹೇಳ್ಬಿಟ್ಟು ನಾನೊಂದು ದೇವ್ರ ಹತ್ರ ಬೇಡ್ಕೊಂಡಿದ್ದೆ, ಲೈಕ್ ಮದುವೆ ಆದರೆ ಆ ಗುಡಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ತೀನಿ ಅಂತ ಬೇಡ್ಕೊಂಡಿದ್ದೆ. ಅದು ದೇವ್ರಿರೋ ಪ್ಲೇಸ್ ಹೇಗಿದೆ ಅಂದರೆ, ಲೈಕ್ ವಿ ಶುಡ್ ಟ್ರಕ್ ಮಾಡ್ಕೊಂಡು ಹೋಗಬೇಕು. ಟ್ರಕ್ ಮಾಡ್ಕೊಂಡು ಹೋಗಿ ಆ ಗುಡಿಗೆ ರೀಚ್ ಆಗಿ ಆಮೇಲೆ ನೆಕ್ಸ್ಟ್ ಅಲ್ಲೇ ಹನಿಮೂನ್ ಸ್ಪಾಟ್ಸು ಲೋಕಲ್ ಆಗಿದೆ, ಅದೇ ಸ್ಪಾಟ್ಸಲ್ಲಿ ನಮ್ಮದು ಹನಿಮೂನ್ ಮುಗಿಸ್ಕೊಳ್ಳೋಣ ಅಂತ ಅವಳು ಹೇಳ್ತಾಳೆ. ಅದನ್ನು ಅವನು ವಾಪಸ್ಸು ಅವ್ರ ಅಮ್ಮನ ಹತ್ರ ಹೇಳ್ತಾನೆ, ಲೈಕ್ ಹಿಂಗಿಂಗಂತೆ ಅವ್ರು ಬೇಡ್ಕೊಂಡಿದ್ರಂತೆ ಅಂದ ತಕ್ಷಣ, ದೇವ್ರು ಅಂದ ತಕ್ಷಣ ಮನೇಲಿ ಒಪ್ಕೊತಾರೆ ಅವ್ರ ಮನೇಲಿ ಒಪ್ಕೊತಾರೆ. ಲೈಕ್ ಹೋಗ್ತಾರೆ ಅವ್ರು. ನೆಕ್ಸ್ಟು ಅವಳು ಒಂದು 11 days ಟ್ರಿಪ್ ಪ್ಲ್ಯಾನ್ ಮಾಡಿರ್ತಾಳೆ. ಫಸ್ಟ್ ಡೇ ಹೋಗ್ತಾರೆ. ಫಸ್ಟ್ ಡೇ ಹೋಗಿ ಅಲ್ಲಿ ಅದೇನೋ ಫೇಮಸ್ ಟೆಂಪಲ್ ಇರುತ್ತಲ್ಲ, ಅಲ್ಲಿ ಟ್ರಕ್ಕಿಂಗ್ ಸ್ಪಾಟ್ ಇರುತ್ತಲ್ಲ, ಅಲ್ಲಿ ಹೋಗ್ತಾರೆ. ಅಲ್ಲೇ ಒಂದು ಲಾಡ್ಜ್ ಮಾಡ್ತಾರೆ. 1 night ಸ್ಟೇ ಮಾಡಿರ್ತಾರೆ ಅವರು, ನಿತ್ಯ ಅಲ್ಲೇ ರೆಸ್ಟ್ ಮಾಡಿರ್ತಾರೆ. ಅಲ್ಲೇ ಒಂದು ರೆಂಟೆಡ್ ಬೈಕ್ ಕೂಡ ತೊಗೊಂಡಿರ್ತಾರೆ. ಯಾಕಂದರೆ ಹೋಟೆಲಿಂದ ಅವರೇನು ಟ್ರಕ್ ಮಾಡೋಕ್ಕೆ ಸ್ಟಾರ್ಟ್ ಪಾಯಿಂಟ್ ಇರುತ್ತಲ್ಲ, ಅದೊಂದು ಸ್ವಲ್ಪ ದೂರ ಇರುತ್ತೆ. ಸೊ ರೆಂಟೆಡ್ ಬೈಕ್ ತೊಗೊಂಡಿರ್ತಾರೆ. ಯಾವುದೇ ಗೈಡ್ ಕೂಡ ರೆಂಟ್ ಮಾಡಿರಲ್ಲ ಇವರು. ನಂಗೆ ಗೊತ್ತಿದೆ, ಯಾವ ಗೈಡು ಬೇಡ ಅಂತ ಅವಳು ಹೇಳಿರ್ತಾಳೆ ಅಬಿಗೆ, ಅವರ ಹೆಂಡತಿ ಹೇಳಿರ್ತಾರೆ. ಸೊ ಗೈಡೂ ಬುಕ್ ಮಾಡಿರಲ್ಲ. ಆ ರೆಂಟೆಡ್ ಬೈಕಲ್ಲೇ ಬೆಳಗ್ಗೆ ಅಂದರೆ ಒಂದು 6 ಗಂಟೆ ಆ ರೇಂಜ್ಗೆ ಎದ್ದು ಹೋಗಿರ್ತಾರೆ ಅವರು. ಎದ್ದು ಹೋಗಿ ಅಲ್ಲಿ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿರ್ತಾರೆ ಅವ್ರನ್ನ ರೆಂಟೆಡ್ ಬೈಕ್ನ. ಪಾರ್ಕ್ ಮಾಡಿ ಅಲ್ಲಿಂದ ಟ್ರಕ್ ಮಾಡ್ಕೊತ ಹೋಗ್ತಾ ಇರಬೇಕಾದ್ರೆ ಇವ್ರು ನಮ್ಮ ಸ್ಟೇಟ್ ಅವರೇ ಅಲ್ಲೊಂದು 4 ಜನ ಸಿಗ್ತಾರೆ ಅವ್ರಿಗೆ, ಅಬಿ ಸ್ಟೇಟ್ ಅವರೇ, ಸೇಮ್ ಭಾಷೆ ಮಾತಾಡ್ತಾ ಇರೋರು. ಇವನು ನಮ್ಮ ಅಬಿ ಹೇಗಿರ್ತಾನೆ ಅಂದರೆ, ಲೈಕ್ ಎಕ್ಸ್ಟ್ರೋವರ್ಟ್ ಅಂದರೆ ಯಾವ್ದು ಒಂದು ಕಲ್ಲು ಸಿಕ್ಕಿದ್ರು ಮಾತಾಡೋ ರೇಂಜ್ಗೆ ಇರ್ತಾನೆ ಇವನು ಮನುಷ್ಯ. ಅವ್ರ ಜೊತೆ ಫುಲ್ ಬಿಡ್ತಾನೆ, ಫ್ರೆಂಡ್ಶಿಪ್ ಆಗುತ್ತೆ. ನೀವು ಅದೇ ಟೆಂಪಲ್ಗೆ ಹೋಗ್ತಾ ಇರೋದಂತ ಕೇಳ್ತಾನೆ. ಅವರು ಹ್ಞೂ ಅಂತಾರೆ, ಬನ್ನಿ ನಮಗೂ ಇಬ್ಬರೇ ಹೋಗ್ತಾ ಇದ್ವಿ, ನಮಗೂ ಹೊಸ ಪ್ಲೇಸು ಎಕ್ಸ್ಪ್ಲೋರ್ ಮಾಡ್ದಂಗೆ ಇರುತ್ತೆ, ನಾವು ಇವಾಗ ನೀವ್ಲಿ ಮದುವೆ ಆಗಿದ್ದೀವಿ ಅಂತ ಹೇಳ್ತಾರೆ. ಹಾಗೆ ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ಲಾಸ್ಟ್ ಚೆಕ್ ಪಾಯಿಂಟ್ ಟೈಪ್ ಇರ್ತದೆ, ಅಂದರೆ ಅಲ್ಲೇ ಲಾಸ್ಟ್ ಸಿಗ್ನಲ್ ಸಿಗುತ್ತೆ ಫೋನ್ದು. ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಕಾಲ್ ಮಾಡ್ತಾನೆ ಮನೆಯವ್ರಿಗೆ. ಮನೆಯವರು ಫೋನ್ ಮಾಡಿ ಹೇಳ್ತಾನೆ, ನಾವು ಬಂದಿದ್ದೀವಿ, ರೀಚ್ ಆಗಿದ್ದೀವಿ, ಇನ್ನೊಂದು ಹಾಫ್ ಆನ್ ಅವರ್ ಆರ್ 2 hourಗೆ ಟೆಂಪಲ್ ರೀಚ್ ಆಗ್ತೀವಿ. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಸ್ಪಾಟ್ಗೆ ಹೋಗ್ತೀವಿ, ಟ್ರಕ್ಕಿಂಗ್ದು ಲಾಸ್ಟ್ ಸ್ಪಾಟು. ಅಲ್ಲಿಗೆ ಹೋಗಿ ಬರೋದು ಒಂದು ಸಂಜೆ ಆಗುತ್ತೆ. ಆವಾಗ ವಾಪಸ್ ಬಂದ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳಿರ್ತಾನೆ. ಯಾರು ಅಬ್ಬಿ ಅವ್ರ ಅಪ್ಪಂಗೆ ಹೇಳಿರ್ತಾನೆ. ಅಲ್ಲಿಗೆ ಸಿಗ್ನಲ್ ಕಟ್ ಆಗ್ಬಿಡುತ್ತೆ. ಆಮೇಲೆ ಅಬ್ಬಿ ಅವ್ರ ಅಮ್ಮ ಅಪ್ಪ ವೆಯ್ಟ್ ಮಾಡ್ತಾರೆ. ಸಂಜೆ ಆಗುತ್ತೆ, ನೆಕ್ಸ್ಟ್ ಮಾರ್ನಿಂಗ್ ಆಗುತ್ತೆ, ಫೋನೇ ಬರಲ್ಲ. ಅವರಮ್ಮ ಹೆದರ್ಕೊಂಡ್ಬಿಡ್ತಾರೆ. ನ್ಯೂಲಿ ವೆಡ್ ಕಪಲ್ಸ್ ಬೇರೆ, ಗೊತ್ತಿಲ್ಲದಿರೋ ಪ್ಲೇಸು ಹೋಗಿದ್ದಾರೆ, ಅಲ್ಲಿ ಯಾರು ಪರಿಚಯನೂ ಇಲ್ಲ ಅಂತ ಹೇಳ್ಬಿಟ್ಟು. ಇವರು ಬಿಸ್ನೆಸ್ ಮ್ಯಾನ್ ಫ್ಯಾಮಿಲಿ ಆಗಿರೋದ್ರಿಂದ ಸ್ವಲ್ಪ ಹೋಲ್ಡ್ ಜಾಸ್ತಿ ಇರುತ್ತೆ. ಅಬ್ಬಿ ಅವ್ರ ಅಪ್ಪ ಏನು ಮಾಡ್ತಾರೆ, ಅವ್ರು ಸ್ಟೇಷನ್ಗೆ ಫೋನ್ ಮಾಡಿಬಿಟ್ಟು ಅಲ್ಲಿರೋ ಸ್ಟೇಷನ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ತಾರೆ. ಲೈಕ್ ಕಂಪ್ಲೇಂಟ್ ಮಾಡಿದ ತಕ್ಷಣ ಅಲ್ಲಿ ಪೊಲೀಸವರು, ಬಿಸ್ನೆಸ್ ಮ್ಯಾನ್ ಅಂದ ತಕ್ಷಣ ಒಂಚೂರು ಇರ್ತದಲ್ಲ ಹೋಲ್ಡು, ಎಲ್ಲ ಪ್ರಾಪರಾಗಿ ರೆಸ್ಪಾಂಡ್ ಮಾಡ್ತಾರೆ, ನಾವು ಹುಡುಕೊಡ್ತೀವಿ ಅಂತಾರೆ. ಆದರೂ ಅಭಿಯವ್ರ ಅಮ್ಮ ಕೇಳಲ್ಲ, ನಾವೇ ಹೋಗಿ ನೋಡ್ಕೊಂಬರೋಣ ಅಂದ ತಕ್ಷಣ ಅವ್ರ ತಮ್ಮನ್ನ, ಅಭಿಯವ್ರ ಅಮ್ಮನ ತಮ್ಮ ಇರ್ತಾರಲ್ಲ, ಅವರು, ಅವರಪ್ಪ, ಅವ್ರ ಗಂಡ ಎಲ್ಲ ಸೇರ್ಕೊಂಡು ಒಂದು ಕಾರಲ್ಲಿ ಹೋಗಿ ಅದೇ ಸ್ಪಾಟ್ಗೆ ಹೋಗ್ತಾರೆ. ಹೋಟ್ಲೆಲ್ಲ ಚೆಕ್ ಮಾಡ್ತಾರೆ. ಹೋಟ್ಲಲ್ಲಿ ಏನಿರಲ್ಲ,
ಟಿ ವಿ ಚೆಕ್ ಮಾಡ್ತಾರೆ, ಇಬ್ಬರು ಕ್ಯಾಶುವಲ್ ಆಗಿ ಆ ಬೈಕ್ ಹತ್ಕೊಂಡು ಹೋಗ್ತಾ ಇರೋದು, ಅದೆಲ್ಲ ಫುಟೇಜ್ ಸಿಗುತ್ತೆ ಅವ್ರಿಗೆ. ಸಿಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಒಂದು 3 ದಿನ ಕಳೆದೋಗುತ್ತೆ. ಅವ್ರು ಪೊಲೀಸವ್ರು ಹೇಳ್ತಾರೆ ನಾವು ಹುಡುಕೊಡ್ತೀವಿ ಅಂತ. 3 ದಿನ ಕಳೆದೋಗುತ್ತೆ. 3 ದಿನ ಕಳೆದೋದ್ಮೇಲೆ ಇವ್ರೇನು ಟ್ರಿಪ್ ಹೋಗಿರ್ತಾರಲ್ಲ ಅಭಿ ಮತ್ತು ಅವ್ರ ಹೆಂಡತಿ, ಆ ಟ್ರಿಪ್ಪಿಂದ ಮ್ಯಾಕ್ಸಿಮಮ್ ಒಂದು 200 to 250 ಕಿಲೋಮೀಟರ್ಸ್ ದೂರ ಅಭಿ ಅವ್ರ ಹೆಂಡತಿ ಸಿಗ್ತಾರೆ. ಅಭಿ ಅವ್ರ ಹೆಂಡತಿ ಒಂದು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಆ ಪೊಲೀಸ್ ಸ್ಟೇಷನಲ್ಲಿ ಏನು ಹೇಳಿಕೆ ಕೊಡ್ತಾರೆ ಅಂದರೆ, ಲೈಕ್ ಹೆಲ್ಪ್ ಮೀ, ನನ್ನ ಗಂಡನ ಸಾಯಿಸ್ಬಿಟ್ರು, ನನ್ನನ್ನು ಅತ್ಯಾಚಾರ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳ್ತಾರೆ ಅವರು. ಆಬ್ವಿಯಸ್ಲಿ ಅಷ್ಟು ದೂರ ಹೋಗಿ ಹೇಗೆ ಇದೆಲ್ಲ ಡೌಟ್ ಬರುತ್ತಲ್ಲ. ಇದೆಲ್ಲ ಒಂದು ಮೀಡಿಯಲ್ಲಿ ಬಂದ್ಬಿಟ್ಟು ಅದೇನು ಇರ್ತದಲ್ಲ ಟೂರಿಸ್ಟ್ ಸ್ಪಾಟ್, ಆ ಟೂರಿಸ್ಟ್ ಸ್ಪಾಟ್ ಹೆಸರು ಫುಲ್ ಕೆಟ್ಟೋಗ್ಬಿಡುತ್ತೆ ಮೀಡಿಯಲ್ಲಿ ಬಂದ ತಕ್ಷಣ. ನಿಮಗೆ ಗೊತ್ತೋಗಿದ್ಯಾ, ಬಂದ ತಕ್ಷಣ ಕೆಟ್ಟೋಗ್ಬಿಡುತ್ತೆ. ಆವಾಗ ಏನು ಮಾಡ್ತಾರೆ, ಅಲ್ಲಿರೋ ಲೊಕ್ಯಾಲಿಟೀಸ್ ಏನಿರ್ತಾರಲ್ಲ ಆ ಟೂರಿಸ್ಟ್ ಪ್ಲೇಸ್ನೇ ನಂಬ್ಕೊಂಡಿರೋರು ಅವರೆಲ್ಲ ಪೊಲೀಸ್ ಮೇಲೆ ಹೆವಿ ಪ್ರೆಷರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು ತನಿಖೆ ಮುಂದುವರಿಯುತ್ತೆ. ಆ ಮುಂದುವರಿಯುವ ತನಿಖೆ ನಾವು ಮುಂದಿನ ವಿಡಿಯೋಲ್ಲಿ ನೋಡೋಣ. ಈ ಕಥೆಯಲ್ಲಿ ಆ ಹುಡುಗಿಗೆ ನಿಜವಾಗ್ಲೂ ಅತ್ಯಾಚಾರ ಆಯಿತಾ, ಇಲ್ಲ ಅಭಿನ ಯಾರಾದರೂ ಕೊಲೆ ಮಾಡಿದ್ರ ಅಂತ ನೆಕ್ಸ್ಟ್ ವಿಡಿಯೋಲಿ ತಿಳ್ಕೊಳ್ಳೋಣ. ನಿಮಗೂ ನಿಮ್ಮ ಜೀವನದಲ್ಲೂ ಯಾವುದೇ ರೀತಿ ಅಡಚಣೆ, ಯಾವುದೇ ರೀತಿ ನಿಮಗೆ ಮಾನಸಿಕವಾಗಿ ಕುಗ್ಗಿದ್ರೆ, ನಿಮ್ಮ ಪ್ರಾಣ ನೀವೇ ತಕ್ಕೊಬೇಕು ಅಂತ ಅನಿಸ್ತಿದ್ರೆ, ಲೈಕ್ ಈ ಸೂಸೈಡಲ್ ಟೈಪ್ ಫೀಲಿಂಗ್ಸ್, ಥಾಟ್ಸ್ ಏನೇ ಇದ್ದರೂ ಹೆದರ್ಕೋಬೇಡಿ. ನೀವೊಬ್ಬರೇ ಎಲ್ಲ, ನಿಮ್ಮ ಜೊತೆ ನಾನು ಇದ್ದೀನಿ. ಏನೇ ಅಂಥ ಪ್ರಾಬ್ಲಮ್ ಇದ್ದರೂ ನಮ್ಮ ಜಿಮೇಲ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಆದಷ್ಟು ಬೇಗ ನಿಮ್ಮನ್ನು ರೀಚ್ ಮಾಡ್ತೀವಿ. ಏನೇ ಇದ್ದರೂ ಹೆದರ್ಕೋಬೇಡಿ, ನಾವು ನಿಮ್ಮ ಜೊತೆ ಇದ್ದೀವಿ. ನಿಜನೇ ತಾನೇ? ಬರೋಣ.